Hello friends, welcome back to my YouTube channel Ratna Sarvesh. So ಜೀವನದೊಳಗ ಎಲ್ಲಾ ತರ ಆಸ್ತಿ ಐಶ್ವರ್ಯ 30-40 ಲಕ್ಷದ ಕಾರುಗಳು ದೊಡ್ಡ ದೊಡ್ಡ ಬಂಗ್ಲೆಗಳು ಖರ್ಚು ಮಾಡ್ಲಿಕ್ಕೆ ಸಾಕಷ್ಟು ದುಡ್ಡು ನೇಮು ಫೇಮು ಎಲ್ಲ ಇದ್ರೂ ಮನುಷ್ಯಗ ಆರೋಗ್ಯನ ಇಲ್ಲ ಅಂತಂದ್ರ ಏನನ್ನೂ ಅನುಭವಿಸಕ್ ಆಗಂಗಿಲ್ಲ. ಈಗ ನೀವ ನೋಡ್ರಿ, ಜಸ್ಟ್ ನಿಮಗೊಂದು ತಲೆ ನೋವು ಬರ್ಲಿ ಅಥವಾ ಒಂದು ಕೈಕಾಲು ನೋವು ಬರ್ಲಿ ನಿಮ್ಮಿಂದ ಏನೂ ಮಾಡಕ್ ಆಗಂಗಿಲ್ಲ. ಸೊ ಹೆಲ್ತ್ ಐತ್ಲಾ, ಅದು ಬಹಳ ಇಂಪಾರ್ಟೆಂಟ್ ಐತಿ. ಸೊ ಆ ಒಂದು ಹೆಲ್ತ್ ಬಗ್ಗೆ, ಬ್ಯಾಲೆನ್ಸ್ಡ್ ಡಯಟ್ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋ ಒಳಗ ಡಿಸ್ಕಷನ್ ಮಾಡಾಕತ್ತೀವಿ. ಸೊ ಅಗೇನ್ ಒಂದು ಕ್ಲಾರಿಟಿ ಕೊಡ್ತೇನೆ. ಈ ಒಂದು ಟಿಪ್ಸ್ ಆಗಿರ್ಬೋದು, ಇದನ್ನು ನಾನು ಯಾವ ತರ ನಿಮ್ಮ ಮುಂದೆ ಒಂದು ಹೇಳಿಕತ್ತೇನಿ ಅಂದ್ರ, ರೀಸೆಂಟ್ ಆಗಿ ನಾನು ಒಬ್ರು ನ್ಯೂಟ್ರಿಷಿಯನ್ಸ್ ನ ಮೀಟ್ ಮಾಡಿದ್ದೆ. ಅವರು ಒಂದು 2-3 ಸೆಷನ್ಗಳನ್ನ ಅಟೆಂಡ್ ಮಾಡಿದ ಮೇಲೆ ಆ ಒಂದಷ್ಟು ಟಿಪ್ಸ್ ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ಲಿಕ್ಕತ್ತೇನಿ. ಸೊ ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಒಂದು ಚಿಕ್ಕ ಮಕ್ಕಳಾಗಿರ್ಬೋದು, ಒಂದು ಏಜ್ ಆದವ್ರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಹೆಲ್ತ್ ಅನ್ನೋದು ಇಂಪಾರ್ಟೆಂಟ್ ಐತಿ. ಹೆಲ್ತ್ ಚಲೋ ಇದ್ರ ಅಷ್ಟನ್ನ ಜೀವನದೊಳಗ ಏನೆಲ್ಲಾನು ಅನುಭವಿಸ್ಲಿಕ್ಕೆ ಸಾಧ್ಯ ಅದ. ಸೊ ಈಗ ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ರಿ, ಒಂದು ಮಸ್ತ್ ಆದಂತ ಒಂದು AC ಬಂಗ್ಲೋ ಅದ, ಅಲ್ಲಿ ಎಲ್ಲಾ ತರದ ಫೆಸಿಲಿಟೀಸ್ ಅದ. ನಿಮ್ಗ ಪ್ರತಿಯೊಂದು ನಿಮ್ಮ ಹತ್ರ ಅದ, ಒಂದು ಫಿಂಗರ್ ಟಿಪ್ ಒಳಗೆ ನಿಮ್ಗೆ ಎಲ್ಲಾ ಸಿಗತೈತಿ. ಬಟ್ ನಿಮಗೆ ಊಟನ ಇಲ್ಲ ಅಥವಾ ನಿಮ್ಗೆ ಹೆಲ್ತ್ ಅನ್ನ ಇಲ್ಲ ಅಂತಂದಾಗ ನೀವು ಖುಷಿ ಇರ್ಲಿಕ್ಕೆ ಸಾಧ್ಯ ಅದ ಇಲ್ಲ. ಸೊ ಇಲ್ಲಿ ನಮ್ಮೊಬ್ರು ಲೆಜೆಂಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಒಂದು ರೀಸೆಂಟ್ ಆದಂತ ಒಂದು ಇಂಟರ್ವ್ಯೂ ಒಳಗೆ ಒಂದು ಪಾಯಿಂಟ್ ಹೇಳಿದ್ರು. ಎದಕ್ಕ ನಾವು ಬದುಕ್ಲಿಕ್ಕತ್ತೀವಿ, ಯಾಕೆ ಕಷ್ಟ ಪಡ್ತೀವಿ, ಯಾಕಂದ್ರ ಊಟದ ಸಲುವಾಗಿನ, ಒಂದು ಊಟದ ಸಲುವಾಗಿ ಪ್ರತಿಯೊಬ್ರು ಕಷ್ಟ ಪಡೋದ್ರಿಂದ ಏನ್ ಒಂದು ಹೆಲ್ದಿ ಆದಂತ ಊಟನ ಮಾಡ್ರಿ, ಕಷ್ಟಪಡ್ರಿ, ದುಡಿರಿ, ಹೆಲ್ದಿ ಊಟ ಮಾಡ್ರಿ, ಏನ್ ತಿನ್ನತೀವಿ ಅನ್ನೋದು ಇಂಪಾರ್ಟೆಂಟ್ ಇರ್ತದ. ಅಂಡ್ ಊಟನ ವೇಸ್ಟ್ ಮಾಡಬೇಡ್ರಿ ಅಂತ ಹೇಳಿ. ಸೊ ಇಂಥ ಒಂದಷ್ಟು ಅದ್ಭುತ ವ್ಯಕ್ತಿಗಳ ಚಿಂತನೆಗಳನ್ನ ನಾವು, ಸಂದೇಶಗಳನ್ನ ನಾವು ಜೀವನದೊಳಗ ಅಳವಡಿಸ್ಕೋಬೇಕಾಗ್ತದ. ನಮ್ಮ ಒಂದು ದೇಹ, ನಮ್ಮ ಒಂದು ಹೆಲ್ತ್, ನಮ್ಮ ಒಂದು ಜೀವನ ಖುಷಿಯಾಗಿರ್ಬೇಕಂದ್ರೆ ಹೆಲ್ತ್ ಇಂಪಾರ್ಟೆಂಟ್ ಆಗ್ತದ. ಸೊ ಈಗ ಊಟದ ಬಗ್ಗೆ ಮಾತಾಡೋಣ ನಾವು. ಎಸ್, ಮನುಷ್ಯ ಸಿನ್ಸ್ ಯಾವುದು ಪ್ರಾಗೈತಿಹಾಸಿಕ ಕಾಲ, ಇನ್ನು ಬರಹನೇ ಬಂದಿರದೇ ಇರೋದಂತ ಒಂದು ಆದಿ ಮಾನವರದೊಂದು ಕಾಲ ಇತ್ತಲ್ಲ, ಆ ಕಾಲದಿಂದ ನೀವು ನೋಡ್ರಿ, ಮನುಷ್ಯ ಮೇನ್ ಫೋಕಸ್, ಮೇನ್ ಮೋಟಿವ್ ಆಫ್ ಲೈಫ್ ಏನಿತ್ತು ಅಂತಂದ್ರೆ ಫುಡ್. ಬಟ್ ಊಟ, ಕುಡಿಯಾಕ ನೀರು, ಇದು ಇಂಪಾರ್ಟೆಂಟ್ ಇತ್ತು. ಅವ್ರಿಗೊಂದು ಬಟ್ಟೆ ಹಾಕೊಳ್ಳೋದು ಗೊತ್ತಿರ್ಲಿಲ್ಲ, ಒಂದ್ ಕಡೆ ವಾಸ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ, ಆಹಾರನ ಸ್ಟೋರ್ ಮಾಡ್ಕೋಬೇಕಂತ ಗೊತ್ತಿರ್ಲಿಲ್ಲ, ಅಥವಾ ಓಡಾಡಕ್ ವೆಹಿಕಲ್ಸ್ ಬೇಕು, ಏನು ಇರ್ಲಿಲ್ಲ ಅವ್ರ ತಲೆ ಒಳಗೆ. ಒಂದು ಮೇಕಪ್, ಈಗ ನೋಡ್ರಿ, ಏನೇನು ಹೇರ್ ಕಟ್ ಮಾಡ್ಕೋ, ಆ ಮೇಕಪ್ ಮಾಡ್ಕೋ, ಈ ಬಟ್ಟೆ ತಗೋ, ಆ ಪ್ಯಾಟರ್ನ್ ತಗೋ. ಬಟ್ ಅವಾಗ ಏನು ಇರ್ಲಿಲ್ಲ. ಅವ್ರ ಮೇನ್ ಇಂಟೆನ್ಷನ್ ಊಟ, ಬಟ್ ಊಟ ಹುಡುಕು. ಬರೀ ಅಲ್ದಾಡ್ತಿದ್ರು ಅವ್ರು. ಎದಕ್ಕ? ಜಸ್ಟ್ ಫುಡ್ ಸಲುವಾಗಿ ಅವ್ರು ಅಡ್ಡಾಡ್ತಿದ್ರೆ ಹೊರತು ಯಾವುದೇ ರೀತಿ ಒಂದು ಬಟ್ಟೆಗಳ ಸಲುವಾಗೋ ಇರ್ಲಿಕ್ಕೋ ಈ ತರ ಅವರು ಅಡ್ಡಾಡ್ತಿರ್ಲಿಲ್ಲ. ಸೊ ಆಗಿನ ಕಾಲದಿಂದಲೂ ಈಗಿನವರೆಗೂ ಮನುಷ್ಯ ನಾವು ಕಷ್ಟಪಟ್ಟು ದುಡಿಯಾತೇವಿ, ಕಷ್ಟಪಡಾತೇವಿ ಅಂತಂದ್ರೆ ಅದು ಒಂದು ಹೊತ್ತು ಊಟಕ್ಕಾಗೇನ. ಬಟ್ ಊಟ ಹೆಂಗಂದ್ರ, ಮೊದ್ಲಿನ ಕಾಲದೊಳಗೆಲ್ಲ ಹೆಲ್ದಿ ಇರ್ತಿತ್ತು. ಬಟ್ ಇವಾಗಿನ ಒಂದು ಹೈಬ್ರಿಡ್ ತಳಿಗಳಾಗಿರ್ಬೋದು, ಇವಾಗಿನ ಬಹಳಷ್ಟು ಭೂಮಿ ಒಳಗ ಫರ್ಟಿಲೈಸರ್ಸ್ ಗಳನ್ನ, ಗೊಬ್ಬರಗಳನ್ನ ಬಳಸ್ಲಿಕ್ಕತ್ತಾರು. ಅಂಡ್ ಒಳ್ಳೆಯ ತಳಿಯ ಒಂದು ಬೀಜಗಳು ಸಿಗಾತಿಲ್ಲ. ಈ ಕಾರಣಾಂತರಗಳಿಂದ ಮತ್ತ ಜೊತೆಗೆ ಒಂದು ಕಲಬೆರಕೆ ಇಶ್ಯೂ ನಿಮಗ್ ಗೊತ್ತೈತಿ. ಸೊ ಇಂಥ ಒಂದಷ್ಟು ಸಮಸ್ಯೆಗಳಿಂದ ಮನುಷ್ಯನ ಆಯುಷ್ಯ ಏನಾಗೈತಂದ್ರ 30 ವರ್ಷಕ್ಕನ ನೆಕ್ ಪೇನ್ ಬಂತು, ಎಲ್ಬೋಸ್ ಪೇನ್ ಬಂತು, ಹೆಡೇಕ್ ಬಂತು, 1-2 ಆಪರೇಷನ್ ಆಗಿರ್ತಾವೆ ಎಷ್ಟೋ ಜನಕ್ಕ. ಇನ್ನು 60 ವರ್ಷಕ್ಕಂತೂ ನಾವು ಮೊದ್ಲಿನವ್ರ ತರ ಗಟ್ಟಿರಾಕ್ ಚಾನ್ಸೇ ಇಲ್ಲ. ಆ ತರ ಒಂದು ಲೈಫ್ ಸ್ಟೈಲ್ ನಡೆದೈತಿ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿರ್ಬೋದು, ಫಾಸ್ಟ್ ಫುಡ್ಸ್ ಗಳಾಗಿರ್ಬೋದು. ಯಾಕೆ ಅಷ್ಟೆಲ್ಲ ಮಾಡ್ಕೊಂತ ಕೂರೋದು, ಹಸು ಆಗಿದೆ, ಹೋಗಿ ಏನಾರ ಒಂದು ತಿನ್ ಬರ್ತೇನೆ. ಸೊ ಈ ತರ ಒಂದು ಫುಡ್ ಗಳನ್ನ ನಾವು ತಗೊಳ್ಳೋದ್ರಿಂದ ಮತ್ತೆ ನಾವು ತಿನ್ಲಿಕ್ಕತ್ತೇವಿ. ಯಾರು ತಿನ್ನೋದು ಬಿಟ್ಟಿಲ್ಲ, ಇವಾಗನು ಅಷ್ಟೇ. ಓಕೆ, ತಿನ್ಲಿಕ್ಕತ್ತಾರ, ಒಂದು ಪ್ಲೇಟ್ ಫುಲ್ ಊಟ ಮಾಡ್ಲಿಕ್ಕತ್ತಾರ. ಬಟ್ ಅದ್ರೊಳಗೆ ಏನ್ ನಮಗ್ ಬೇಕು, ನಮ್ಮ ಬಾಡಿಗೆ ಏನ್ ಅನಿವಾರ್ಯತೆ ಐತಿ, ನಮ್ಮ ಬಾಡಿಗೆ ಏನ್ ಅವಶ್ಯಕತೆ ಐತಿ, ಅದನ್ನ ನಾವೆಲ್ಲ ಮರಿಲಿಕ್ಕತ್ತೇವಿ. ಸೊ ಹಿಂಗಾಗಿ ಇವತ್ತಿನ ಈ ಒಂದು ವಿಡಿಯೋ ಒಳಗೆ ನಾವು ಬ್ಯಾಲೆನ್ಸ್ಡ್ ಡಯಟ್ ಬಗ್ಗೆ ಮಾತಾಡೋಣ. ಸೊ ಫಸ್ಟ್ ಥಿಂಗ್ ಏನಂದ್ರ, ಫುಡ್ ಇಂಪಾರ್ಟೆಂಟ್, ಬಟ್ ಏನ್ ತಿಂತೇವಿ, ಏನ್ ತಿನ್ನಾಕತ್ತೀವಿ, ಅದ್ರೊಳಗೆ ಏನೇನ್ ಐತಿ ಅದ ಫಸ್ಟ್ ನೀವು ಥಿಂಕ್ ಮಾಡ್ಕೋಬೇಕಾಗ್ತದೆ. ಎಷ್ಟು ಕ್ಯಾಲರಿ ತಿನ್ಲಿಕ್ಕತ್ತೀವಿ ಅಂತ ಹೇಳಿ. ಇನ್ನು ಊಟದೊಂದು ಪ್ಯಾಟರ್ನ್ ಮೊದ್ಲಿನ ಕಾಲದಿಂದ ಒಂದು ಫಾಲೋ ಮಾಡ್ಕೊಂಡು ಬಂದಿದ್ರು. ಸೊ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳೋದು ಅದಕ್ಕ. ಮೊದ್ಲಿಂದ ಅವ್ರು ಏನೇನ್ ಫಾಲೋ ಮಾಡಿದ್ರಲ್ಲ ಅದನ್ನೆಲ್ಲ ನಾವ್ ಈಗ ಬಿಟ್ಟುಬಿಟ್ಟೇವಿ. ಇವಾಗ ನಾವು ಆರಾಮ್ 11-11:30 ಊಟ ಮಾಡ್ತೇವಿ, 12 ಗಂಟೆ 1 ಗಂಟೆಗೆಲ್ಲ ನಿದ್ದೆ ಮಾಡ್ತೇವಿ. ಸೊ ಬಟ್ ಮೊದ್ಲಿನವ್ರದೊಂದು ನೀವು ಲೈಫ್ ಸ್ಟೈಲ್ ನ ತಗೊಂಡ್ರಿ ಅಂತಂದ್ರ ಸೂರ್ಯನ ಮೇಲೆ ಅವ್ರ ಒಂದು ಊಟದ ಡಿಪೆಂಡ್ ಆಗ್ತಿತ್ತು. ಹೆಂಗ ಸೂರ್ಯ ಉದಯಿಸ್ತಾಡ್ಲ ಹಂಗಂಗ ಅವ್ರದ್ದು ಊಟದ ಸ್ಟಾರ್ಟ್ ಆಗ್ತಿತ್ತು. ಮಾರ್ನಿಂಗ್ ಲೈಟ್ ಬ್ರೇಕ್ಫಾಸ್ಟ್ ಇರ್ತಿತ್ತು, ಮಧ್ಯಾಹ್ನಕ್ಕೆ ಮಸ್ತ್
ಊಟ ಮಾಡ್ತಿದ್ರು. ಹೆಂಗೆ ಹೊತ್ತು ಮುಳುಗುತ್ತದಲ್ಲ ಹಂಗೆ ಅವ್ರು ಊಟದ ಒಂದು ಕಡಿಮೆ ಕ್ವಾಂಟಿಟಿನ ತಿಂತಿದ್ರು. ಅದನ್ನ ನಾನು ಇವಾಗನು ನೀವೆಲ್ಲ ಫಾಲೋ ಮಾಡ್ಬೇಕಾಗ್ತೈತಿ, ಎಲ್ಲರೂ ನಾವೆಲ್ಲ ಫಾಲೋ ಮಾಡ್ಬೇಕಾಗ್ತದ. ಇನ್ನ ಒಂದು ಸೇಯಿಂಗನು ಇತ್ತು, ಬೆಳಗಿನ ಬ್ರೇಕ್ಫಾಸ್ಟನ್ನ ನೀವು ಆರಾಮ್ ಒಬ್ರು ಶ್ರೀಮಂತರ ತನ ತಿನ್ರಿ, ಮಧ್ಯಾಹ್ನದ ಊಟನ ದೊಡ್ಡ ರಾಜನ ತರ ಊಟ ಮಾಡ್ರಿ, ಅದ್ರ ರಾತ್ರಿ ಒಂದು ಊಟನ ನೀವು ಒಂದು ಸಾಧು ತರ ತಿನ್ರಿ. ಯಾಕಂದ್ರೆ ಸಾಧು ಅವ್ರು ಏನು ಅಂತಾರೋ ಸಿಂಪಲ್ ಆಗಿ ಒಂದು ಹಣ್ಣು ಹಾಲು ಇಷ್ಟ ಅವ್ರು ತಗೋತಾರೋ. ಸೊ ಹಿಂಗಾಗಿ ರಾತ್ರಿ ಊಟನ ನೀವು ಸಿಂಪಲ್ ಆಗಿ ತಗೋಬೇಕಾಗ್ತದ. ಸೊ ಬೆಳಗಿನ ಒಂದು ಊಟ ಹೆಂಗಿರ್ಬೇಕು, ಈಗ ಹೆಂಗಾಗೈತೆ ಅಂದ್ರೆ ಕುಂತ್ ಸ್ಟಡಿ ಮಾಡೋದ್ರಿಂದ, ಕಂಟಿನ್ಯೂಸ್ ಆಗಿ ಕೂರೋದ್ರಿಂದ, ಬರೀ ಕೂತ ಓದೋದ್ರಿಂದ ಅಥವಾ ಕೂತನ ಕೆಲಸ ಮಾಡೋದ್ರಿಂದ ವೇಟ್ ಗೇನ್ ಅನ್ನು ಜಾಸ್ತಿ ಆಗ್ಲಿಕ್ಕತ್ತದ ಅಂಡ್ ಪೇನ್ಗಳು ಜಾಸ್ತಿ ಬರ್ಲಿಕ್ಕತ್ತವ. ಸೊ ಹಿಂಗಾಗಿ ಫೋಕಸ್ ಮಾಡ್ರಿ ಏನ್ ತಿನ್ಲಿಕ್ಕತ್ತೀರಿ ಅಂತ. ಅಗೇನ್ ಇದ್ರ ಸಲುವಾಗಿ ನೀವು ದೊಡ್ಡ ರಿಸರ್ಚ್ ಮಾಡ್ಬೇಕು, ದೊಡ್ಡ ಕಡೆ ಎಲ್ಲ ವಿಸಿಟ್ ಕೊಡ್ಬೇಕು ಆ ತರ ಏನಿಲ್ಲ. ಜಸ್ಟ್ ನಿಮ್ ಫೋನ್ ತಗೊಳ್ರಿ, ಏನ್ ಒಂದ್ ರೋಟಿ ತಿನ್ನತ್ತೀರಿ, ಒಂದು ಚಪಾತಿ ಒಳಗೆ ಏನ್ ಕ್ಯಾಲರಿ ಅದ, ಅದರಿಂದ ಬೆನಿಫಿಟ್ಸ್ ಏನ, ನೆಗೆಟಿವಿಟೀಸ್ ಏನ, ಎಷ್ಟೊತ್ತು ತಾಸು ಗಂಟ್ಲೆ ಅಂತ ಫೋನ್ ಯೂಸ್ ಮಾಡ್ತೀರಿ. ಸೊ ನಿಮ್ ಹೆಲ್ತ್ ಸಲುವಾಗಿ ಇಷ್ಟು ಯೂಸ್ ಮಾಡಂಗಿಲ್ಲ. ಸೊ ಈಗ ಒಂದು ಚಪಾತಿ ಒಳಗೆ 65 ಕ್ಯಾಲರಿ ಇರ್ತದ. ಸೊ ಎಷ್ಟು ತಿನ್ಬೇಕು ನಿಮ್ಗೆ ಗೊತ್ತಾಗ್ತದ. ಬಿಕಾಸ್ ನಿಮ್ಮೊಂದು ಬ್ರೇಕ್ಫಾಸ್ಟ್ ಎಷ್ಟು ಇರ್ಬೇಕಂದ್ರೆ ಒಂದು 600 ಕ್ಯಾಲರೀಸ್ ಒಳಗೆ ಬ್ರೇಕ್ಫಾಸ್ಟ್ ಇದ್ರ ಬೆಟರ್ ಇರ್ತದ. ಇನ್ನು ಒಂದಷ್ಟು ಇವಾಗ ಹೆವಿ ಬಿಸಿಲು ಬರ್ಲಿಕ್ಕತ್ತದ, ಬಿಸಿಲಿಗೆ ನೀವು ಕೂತು ಸ್ಟಡಿ ಮಾಡ್ಬೇಕಾಗ್ತದ, ಕೂತು ವರ್ಕ್ ಮಾಡ್ಬೇಕಾಗ್ತದ. ಇಂಥ ಟೈಮ್ ಒಳಗೆ ಈಗ ಕೊಕೊನಟ್ ವಾಟರ್ ನೋಡ್ಬೋದು ನೀವು 60, 80, 100 ಹೋಗಿ ರೀಚ್ ಆಗ್ತದ. ಸೊ ಪ್ರತಿದಿನ ಕುಡಿಲಿಕ್ಕೆ ಆಗಂಗಿಲ್ಲ. ಸೊ ಹಂಗಂದ್ರೆ ಅದನ್ನ ಕುಡಿಯಕ್ ಆಗಂಗಿಲ್ಲ ಅಂತ ಕೂರೋದು, ಅದನ್ನ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ಆಲ್ಟರ್ನೇಟಿವ್ ನ ಸರ್ಚ್ ಮಾಡ್ಕೊಳ್ರಿ, ಮಜ್ಜಿಗೆ ಕುಡೀರಿ, ನೀರ್ನ ಜಾಸ್ತಿ ಕುಡೀರಿ. ಇನ್ನು ಸೀಸನ್ ಫ್ರೂಟ್ಸ್ ಏನಿರ್ತಾವಲ್ಲ ಅವು ಕಡಿಮೆ ಬೆಲೆಗೆ ಸಿಗ್ತಿರ್ತಾವ. ಈಗ ವಾಟರ್ ಮೆಲನ್ ಆಗಿರ್ಬೋದು, ಇವೆಲ್ಲ ಒಂದು ಹಣ್ಣುಗಳನ್ನ ಒಂದು ಕನ್ಸ್ಯೂಮ್ ಮಾಡ್ರಿ. ಇನ್ನು ಜೊತೆಗೆ ಚಿಯಾ ಸೀಡ್ಸ್ ಅಂಡ್ ಸಬ್ಜಾ ಸೀಡ್ಸ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಅಂಡ್ ಇದ್ರ ರೇಟ್ ಜಸ್ಟ್ ಒಂದು 20 ಇಂದ 50 ರೂಪೀಸ್ ಒಳಗೆ ನಿಮಗೆ ಅದು ಸಿಗ್ತದ. ಅಂಡ್ ಆ ಒಂದು ಪ್ಯಾಕೆಟ್ನ ನೀವು ತಗೊಂಡ್ ಬಂದ್ರಿ ಅಂತಂದ್ರೆ ಆರಾಮ್ 2-3 ತಿಂಗಳು ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಇದ್ರೊಳಗೆ ಏನೇನ್ ಇರ್ತೈತೆ ಅಂದ್ರೆ ಹೈ ಫೈಬರ್ ಇರ್ತದ, ಒಮೆಗಾ 3 ಇರ್ತದ. ಸೊ ಈ ಒಂದು ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಎರಡರೊಳಗೆ ಒಂದನ್ನ ನೀವು ರಾತ್ರಿ ಏನಾರ ನೀರೊಳಗೆ ನೆನೆ ಹಾಕಿ ಬೆಳಗ್ಗೆ ಎದ್ದೇನಾರ ಕುಡಿದ್ರಿ ಅಂತಂದ್ರ ಸೊ ನಿಮ್ಗೆ ಏನೇನು ಒಂದು ಬೆನಿಫಿಟ್ ಸಿಗ್ತೈತೆ ಅಂದ್ರೆ ವೇಟ್ ಲಾಸ್ ಒಳಗೆ ಹೆಲ್ಪ್ ಆಗ್ತದ, ಒಂದು ಜೀರ್ಣ ಕ್ರಿಯೆಗೆ ನಿಮ್ಗೆ ಹೆಲ್ಪ್ ಆಗ್ತದ, ಅಂಡ್ ಬಾಡಿ ಕೂಲ್ ಆಗಿರ್ತೈತಿ, ಅಂಡ್ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗಿ ನೀವು ಆರಾಮಾಗಿ ನಿದ್ದೆ ಮಾಡ್ಬೋದು. ಅಂಡ್ ಎಷ್ಟು ಚಲೋ ನೀವು ನಿದ್ದೆ ಮಾಡ್ತೀರಿ ಅಂಡ್ ಎಷ್ಟು ನಿಮ್ದು ಜೀರ್ಣಕ್ರಿಯೆ ಪರ್ಫೆಕ್ಟ್ ಇರ್ತೈತಿಲ್ಲ ಅಷ್ಟು ನೀವು ಆಕ್ಟಿವ್ ಆಗ್ತೀರಿ. ಎಷ್ಟು ಆಕ್ಟಿವ್ ಇರ್ತಿರಲ್ಲ ಅಷ್ಟು ನೀವು ಜಾಸ್ತಿ ವರ್ಕ್ನು ಮಾಡ್ಕೋಬಹುದು, ಸ್ಟಡಿನೂ ಮಾಡ್ಕೋಬಹುದು. ಹಿಂಗಾಗಿ ನಿಮ್ಮ ಒಂದು ಫೋಕಸ್, ಒಂದು ಮನುಷ್ಯನ ಹೆಲ್ತ್ ಇಂಪಾರ್ಟೆಂಟ್ ಅಂತಾರು. ಸೊ ಹೆಲ್ತ್ ಹೆಂಗ್ ಒಂದು ನಾವು ಡೆವಲಪ್ ಮಾಡ್ಕೋಬಹುದು, ಇಂಪ್ರೂವ್ ಮಾಡ್ಕೋಬಹುದು ಅಂದ್ರೆ ನಾವೇನ್ ತಿಂತೀವಿ ಅದ್ರ ಮೇಲೆ ಇರ್ತದ, ಬಾಡಿಗೆ ಏನ್ ಬೇಕು. ಸೊ ಈಗ ಒಂದ್ ಏನಾರ ಕಬ್ಬಿಣದ ಒಂದು ವಸ್ತು ಆಗಿರ್ಬೋದು, ಕಿಟಕಿಗಳಾಗಿರ್ಬೋದು, ಏನ ಒಂದಷ್ಟು ಡೋರ್ಗಳು ಲಾಕ್ ಏನಾರ ಆಗಿದ್ರೆ ನೀವು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಿರಿ, ಅದನ್ನ ನೀರ್ ಹಾಕಂಗಿಲ್ಲಲ್ಲ, ಯಾಕ? ಸೊ ಅದೇ ತರ ನಮ್ಮ ಬಾಡಿಗೆ ಏನ್ ಬೇಕು, ಅದಕ್ಕೇನ್ ರಿಕ್ವೈರ್ಮೆಂಟ್ ಅದ. ಬೋನ್ ಸಲುವಾಗಿ ಏನ್ ಬೇಕು, ಕ್ಯಾಲ್ಸಿಯಂ ಬೇಕು. ಬಟ್ ನಾವು ಕ್ಯಾಲ್ಸಿಯಂ ಜಾಸ್ತಿ ತಿನ್ನಾಕತ್ತಿಲ್ಲ. ಸೊ ಅದು ಎಲ್ಲಿ ಸಿಗ್ತದ? ನಮ್ ಫುಡ್ ಒಳಗೆ ಸಿಗತ್ತಿಲ್ಲ ಅಂದ್ರೆ ಸಪ್ಲಿಮೆಂಟರಿನ ನೀವು ತಗೋಬಹುದು. ಈ ತರ ನೀವು ಪ್ಲಾನ್ ನ ಮಾಡ್ಕೋಬೇಕಾಗ್ತೈತಿ ಫುಡ್ ಒಳಗ. ಅಂಡ್ ನಿಮಗೇನಾರ ಈ ವಿಡಿಯೋ ಒಳಗೆ ಇಂಟ್ರೆಸ್ಟಿಂಗ್ ಅನಿಸಿತ್ತು ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ನಾನು ಒಂದಷ್ಟು ಕ್ಯಾಲರಿ, ಫುಡ್ ಒಳಗಿರುವಂತ ಕ್ಯಾಲರೀಸ್ ಆಗಿರ್ಬೋದು ಅಥವಾ ಯಾವ ಫುಡ್ ನ ಎಷ್ಟು ತಿನ್ಬೇಕು ಅನ್ನೋದ್ರ ಬಗ್ಗೆನೂ ಒಂದು ವಿಡಿಯೋನ ಮಾಡ್ತೇನೆ. ಸೊ ಒಂದು ಫ್ಯಾಟ್ ಕಟರ್ ತರ ನೀವು ಈ ತರ ಒಂದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಒಳಗ ಸಬ್ಜಾ ಸೀಡ್ಸ್ ಅಥವಾ ಒಂದು ಚಿಯಾ ಸೀಡ್ಸ್ ದ ಒಂದು ಗ್ಲಾಸ್ ನ ಕುಡಿದ್ರ ಇದು ನಿಮಗ ಜಾಸ್ತಿ ಹೊಟ್ಟೆ ತುಂಬಿದಂಗನು ಇರ್ತದ, ಏನು ನಿಮ್ಗೆ ಹೆಲ್ಪ್ ಆಗ್ತದ, ಒಳ್ಳೆ ನಿದ್ದೆ ಬರ್ತದ. ಅಂಡ್ ಹೈ ಫೈಬರ್ ಇರೋದ್ರಿಂದ, ಮ್ಯಾಗ್ನೀಸಿಯಂ ಇರೋದ್ರಿಂದ ನಿಮ್ಗೆ ಹೆಲ್ಪ್ ಆಗ್ತದ ಹೆಲ್ತ್ಗೆ. ಇನ್ನು ಸೆಕೆಂಡ್ ಪಾಯಿಂಟ್, ಬ್ರೈನ್ ಹೆಲ್ತಿಗೂ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದ, ಚಲೋ ನಿದ್ದೆ ಬರ್ತದ, ಸ್ಟಡಿ ಚಂದ ಮಾಡ್ಕೋಬಹುದು. ಅಂಡ್ ಸ್ಕಿನ್, ಇವಾಗಿನ ಕಾಲದೊಳಗೆ ಬ್ಯೂಟಿಗೆನ ಬಹಳ ಬೆಲೆ ಅದ, ಎಲ್ಲರೂ ನಾವು ಚಂದ ಕಾಣಬೇಕು ಅಂತ. ಬಟ್ ಒಳ್ಳೆ ಬ್ಯೂಟಿ ಎಲ್ಲಿಂದ ಬರ್ತದ? ಹೊರಗಿಂದ ಎಲ್ಲ ಕ್ರೀಮ್ ಹಚ್ಕೊಳ್ಳೋದ್ರಿಂದ ಅಲ್ಲ, ಇದು ಇನ್ನರ್ ಬ್ಯೂಟಿ ಇಂಪಾರ್ಟೆಂಟ್ ಇರ್ತದ. ಸೊ ನೀವು ಹೆಂಗ್ ನೀರು ಕುಡಿತೀರಿ, ಎಷ್ಟು ಹೈಡ್ರೇಟ್ ಆಗಿರ್ತೀರಿ, ಏನ್ ಕನ್ಸ್ಯೂಮ್ ಮಾಡತ್ತೀರಿ, ಅದ್ರ ಮೇಲೆ ಬ್ಯೂಟಿ ನಿರ್ಧಾರ ಆಗ್ತದ. ಸೊ ಈ ಒಂದು ಸೀಡ್ಸ್ ಇಂದ ನಿಮ್ಮ ಸ್ಕಿನ್ ಇಂಪ್ರೂವ್ನು ಆಗ್ತದ. ಎವ್ರಿ ಡೇ ಅದನ್ನ ಬೆಳಗ್ಗೆದು ಕುಡಿಯಕ್ಕೆ ಆಗಂಗಿಲ್ಲ ಅಂದವ್ರು ನೀವು ಒಂದು ಮಿಲ್ಕ್ ಶೇಕ್ ಮಾಡ್ಕೋತಿರ್ತೀರಿ, ಅದ್ರೊಳಗೆ ಮಾಡ್ಕೊಳ್ರಿ. ಇನ್ನು ಸ್ಮೂತಿ ಅಂದ್ರೆ ನಿಮ್ಗೆ ಗೊತ್ತದ, ಒಂದು ಬನಾನಾ ಆಗಿರ್ಬೋದು, ಒಂದು ಆಪಲ್, ಎರಡಕ್ಕೂ ಒಂದು ಐಸ್ ಕ್ಯೂಬ್ ಹಾಕಿ, ಒಂದಷ್ಟು ಡ್ರೈ ಫ್ರೂಟ್ಸ್ ಹಾಕಿ, ಒಂಚೂರು ಖರ್ಜೂರನ ಹಾಕಿ ನೀವು ರುಬ್ಕೊಂಡ್ರಿ ಅಂದ್ರೆ ಮುಗಿದ್ ಸ್ಮೂತಿ ರೆಡಿ ಆಗ್ತದ. ಅದ್ರೊಳಗೆ ಆಡ್ ಮಾಡ್ಕೊಳ್ರಿ, ಇಲ್ಲ ಫ್ರೂಟ್ ಸಲಾಡ್ ಒಳಗೆ ಆಡ್ ಮಾಡ್ಕೊಳ್ರಿ. ಯಾವ್ದಾರ ತರ ಕನ್ಸ್ಯೂಮ್ ಮಾಡ್ರಿ, ಬಟ್ ಕನ್ಸ್ಯೂಮ್ ಮಾಡ್ರಿ.
ಪ್ರತಿ ಫುಡ್ ಒಳಗೂ ಏನೇನು ಎಷ್ಟು ಪ್ರೋಟೀನ್ ಅದ, ಎಷ್ಟು ಕಾರ್ಬೋಹೈಡ್ರೇಟ್ ತಿನ್ಲಿಕ್ಕತ್ತೇನಿ, ಎಷ್ಟು ಕ್ಯಾಲ್ಸಿಯಂ ಅದ, ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡ್ರಿ. ಅದೆಲ್ಲ ನಿಮಗೆ ಗೂಗಲ್ ಒಳಗೆ ಈಸಿಯಾಗಿ ಸಿಗ್ತದೆ. ಯಾವ ಫುಡ್ ಒಳಗೆ ಏನೇನು ಇರ್ತದೆ. ಈಗ ಕ್ಯಾಲ್ಸಿಯಂ ಬಗ್ಗೆ ಬಂದ್ರೆ ಪನ್ನೀರ್ ಆಗಿರ್ಬೋದು, ಹಾಲಾಗಿರ್ಬೋದು, ಮೊಸರು ಆಗಿರ್ಬೋದು, ಈ ಎಲ್ಲ ಕಡೆಯಿಂದ ನಿಮ್ಗೆ ಒಂದು ಕ್ಯಾಲ್ಸಿಯಂ ಸಿಗ್ತದ. ಇನ್ನು ತೀರಾ ನಿಮ್ಗೆ ಒಂದಷ್ಟು ಡಿಫಿಷಿಯನ್ಸಿ ಅದಾವು, ವಿಟಮಿನ್ಸ್ ಇಂದ ಪ್ರಾಬ್ಲಮ್ ಆಗತೈತಿ ಅಂದ್ರೆ 1 ತಿಂಗಳು 2 ತಿಂಗಳು ಒಂದು ಸಪ್ಲಿಮೆಂಟ್ರಿ ಕೋರ್ಸ್ ತರ ಟ್ಯಾಬ್ಲೆಟ್ಸ್ಗಳನ್ನ ನೀವು ತಗೋಬಹುದು. ಇನ್ನು ಬೆಳಗಿನ ಒಂದು ಬ್ರೇಕ್ಫಾಸ್ಟ್ 500 - 600 ಕ್ಯಾಲರಿ ಒಳಗೆ ಇರೋ ಥರ ನೋಡ್ಕೊಳ್ರಿ. ಮಧ್ಯಾಹ್ನದ ಊಟ ಮಸ್ತಾಗಿ ಹೊಟ್ಟೆ ತುಂಬ ಊಟ ಮಾಡ್ರಿ. ಜೊತೆಗೆ ಏನು ಮಾಡ್ಬೇಕಂದ್ರೆ ನೀವು ಊಟದೊಳಗೆ ಜಾಸ್ತಿ ಸಲಾಡ್ಗಳು ಇರಲಿ, ಸೌತೆಕಾಯಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಇದನ್ನೆಲ್ಲ ಆ್ಯಡ್ ಮಾಡ್ರಿ. 1 ಕಪ್ ಮೊಸರು, 1 ಕಪ್ ಬೇಳೆ. ಸೊ ಈ ಥರ ಬ್ಯಾಲೆನ್ಸ್ಡ್ ಆಗಿ ಒಂದು ಫುಡ್ನ ತೊಗೊಳ್ರಿ. ಆ್ಯಂಡ್ ಹೆಂಗೆ 7:30 8:30 ಆಗ್ತೈತಲ್ಲ, ಆಮೇಲೆ ಊಟನ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ರಿ. 7:30 8 o'clock ಒಳಗಡೆನೆ ಊಟ ಮಾಡ್ರಿ. ಇನ್ನು ಆದಷ್ಟು ಜಾಸ್ತಿ ನೀರ ಕುಡಿಬೇಕಾಗ್ತದೆ. ಒಂದು 5 - 6 ಲೀಟರ್ ನೀರು ಕುಡೀರಿ. ಭಾಳ ಅಂದ್ರೆ ಭಾಳ ಬಿಸಿಲಿರೋದ್ರಿಂದ ಲೆಮನ್ ಆಗಿರ್ಬೋದು, ಆ್ಯಂಡ್ ಸ್ಮೂತಿ ಆಗಿರ್ಬೋದು, ವಾಟರ್ ಮೆಲನ್ ಆಗಿರ್ಬೋದು, ಈ ಜ್ಯೂಸ್ಗಳನ್ನ ಆದಷ್ಟು ಮನೆ ಒಳಗೆ ಯಾವ್ದಾರ ಜ್ಯೂಸ್ಗಳನ್ನಾಗಿರ್ಬೋದು, ಸ್ಮೂದಿಗಳನ್ನ ಮನೆ ಒಳಗೆ ಮಾಡ್ಕೊಡ್ರಿ. ಯಾಕಂದ್ರೆ ಫಸ್ಟ್ ಹಿಂಗೆ ಹೈಜೀನ್ ಮೇಂಟೈನ್ ಆಗ್ತದ, ಒಂದು ಕ್ಲೀನ್ನೆಸ್ ಇರ್ತದ, ನೀವ ಸ್ವತಃ ಮಾಡ್ಕೊಂಡ್ರಿ ಅಂತಂದ್ರೆ. ಇನ್ನು ಸೆಕೆಂಡ್ ಪಾಯಿಂಟ್ ಏನಂದ್ರೆ ನಿಮ್ಮ ಬಜೆಟ್ ಸೇವಿಂಗ್ ಆಗ್ತದ. ಹೊರಗಡೆ ಎಲ್ಲ 100 150 200 ಇದ್ದಿದ್ನ ನೀವು ಮನೆ ಒಳಗೆ ಒಂದು ಹಣ್ಣಿಂದ ನೀವು 2-3 ಜನನೂ ಕುಡಿಬಹುದು. 1 ಆಪಲ್ 1 ಬನಾನಾ ಇಂದ 2 ಗ್ಲಾಸ್ ಒಂದು ಸ್ಮೂದಿ ರೆಡಿ ಆಗ್ತದ. ಸೊ ಹೆಲ್ದಿ ನೀವ ರೆಡಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಬಿಲಿವನು ಇರ್ತದ. ಇನ್ನು ಸ್ಟಡಿ ಮಾಡಿ ಆಗಿರ್ಬೋದು ಅಥವಾ ಕೆಲಸ ಮಾಡಿ ನಿಮಗೆ ಬೋರ್ ಆಗಿರ್ತದ. ಸೊ ನಿಮಗೋಸ್ಕರ ನೀವು ಒಂದು ಕಪ್ನ ಎದ್ದು ಕಲಸ ಒಂದು ಸ್ಮೂದಿ ಆಗಿರ್ಬೋದು, ಒಂದೇನೋ ಮಾಡ್ಕೊಂಡ್ರಿ ಅಂತಂದ್ರೆ ಅವಾಗ ನೀವು ಇನ್ನೂ ಆಕ್ಟಿವ್ ಆಗ್ತೀರಿ. ಸೊ ಇವು ಒಂದಷ್ಟು ಚಿಕ್ಕ ಪುಟ್ಟ ಟಿಪ್ಸ್ಗಳು ಅದಾವು, ಬಟ್ ಬಹಳನ ಇಂಪಾರ್ಟೆಂಟ್ ಅದಾವು. ಈಗಿನ ಒಂದು ಸೆಡೆಂಟ್ರಿ ಲೈಫ್ ಒಳಗೆ ಬದಲಾಗುತ್ತಿರುವಂತಹ ಒಂದು ಜೀವನದ ಶೈಲಿ ಒಳಗೆ ಒಂದಷ್ಟು ಹೆಲ್ತ್ ಒಂದು ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಸಲುವಾಗಿ ಒಂದು ಟೈಮ್ನ ನೀವು ಕೊಡಲೇಬೇಕಾಗ್ತದೆ. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.